प्राणो वा आशाय भूयान् यो वै भूमा तत्सुखं नाल्पे सुखमस्ति। ಓಂ ಭೂಮಾ ಸಂಪ್ರಸಾದಾದ್ಯುಪದೇಶಾತ್ ಓಂ. 1ನೇ ಅಧ್ಯಾಯದ 3ನೇ ಪಾದದ 8ನೇ ಸೂತ್ರ, ಅದರ ತತ್ವ ಪ್ರಕಾಶಿಕ ನಾವೀಗ ನೋಡ್ತಿದ್ದೇವೆ. ಅದರಲ್ಲಿ ನಚ ವಿಷ್ಣೋರೂಪಿ ಭೂಮತ್ವಸ್ಯ ಶ್ರುತ್ಯಂತರೇ ಪ್ರಸಿದ್ಧತ್ವಾತ್ ಅದನ್ನೀಗ ನೋಡ್ಬೇಕು. ಈ ಹಿಂದೆ ಬಂದ ವಿಷಯ ಹೀಗಿದೆ. ಛಾಂದೋಗ್ಯ ಉಪನಿಷತ್ತಿನ 7ನೇ ಅಧ್ಯಾಯದಲ್ಲಿ ನಾಮಾಭಿಮಾನಿನಿಯಾದಂತಹ ಉಷಾಳಿಂದ ತೊಡಗಿ ಭಾರತೀ ದೇವಿಯವರೆಗೆ ಒಂದು ತಾರತಮ್ಯವನ್ನ ಹೇಳಿದ್ದಾರೆ. ಅಲ್ಲಿ ಕೊನೆಗೆ ಬಂದದ್ದು ಆ ಭಾರತೀ ದೇವಿಗಿಂತ ಪ್ರಾಣ ಉತ್ತಮ ಅಂತ. ಹೀಗೆ ಪ್ರಾಣನಿಗೆ ಉತ್ತಮತ್ವವನ್ನು ಹೇಳಿದ್ದಾರೆ, ಅವನಿಗಿಂತ ಉತ್ತಮರಾದವರು ಯಾರನ್ನು ಹೇಳಿಲ್ಲ. ಅವನನ್ನೇ ಭೂಮ ಅಂತ ಹೀಗೆ ಹೇಳಿದ್ದಾರೆ. ಆದ್ರಿಂದ ಅವನೇ ಇಲ್ಲಿ ಪೂರ್ಣರ ಭೂಮ ಆಗಬೇಕು, ಅವನೇ ಆನಂದಮಯನಾಗಬೇಕು ಅಂತ ಪ್ರಶ್ನೆ. ಅಲ್ಲಿ ಈಗ ನಚ ವಿಷ್ಣುರೂಪಿ ಭೂಮತ್ವಸ್ಯ ಅಂತ ಈ ಪ್ರಶ್ನೆ. ಈ ಭೂಮತ್ವವನ್ನ ಪ್ರಾಣನಿಗೆ ಹೇಳಿದ್ದಾರೆ ಅಂತ ನೀವಂದ್ರಿ, ಆದ್ರೆ ವಿಷ್ಣುವಿಗೂ ಕೂಡ ಪೂರ್ಣತ್ವವನ್ನು, ಭೂಮತ್ವ ಅಂದ್ರೆ ಪೂರ್ಣತ್ವವನ್ನ ಬೇರೆ ಶ್ರುತಿಯಲ್ಲಿ ಹೇಳಿದ್ದಾರೆ. ಯಾವ ಶ್ರುತಿ? ವಿಷ್ಣುರ್ವೈ ದೇವೇಭ್ಯೋ ಭೂಯಾನ್ ತಸ್ಮಾತ್ ಭೂಯಾನ್ ನಾಮ ಅಂತ ಶ್ರುತಿ ಇದೆಯಲ್ಲ, ಅದೇ ಶ್ರುತಿ. ಅದು ಅಲ್ಲಿ ಪ್ರಸಿದ್ಧವಾಗಿದೆ, ವಿಷ್ಣುವಿಗೂ ಪ್ರಸಿದ್ಧವಾಗಿದೆ. ಅತ್ರ ವಿಷ್ಣುತ್ವ ಪ್ರಸಿದ್ಧತ್ವ ಅತ್ರ ವಾಚ್ಯತ್ವಂ, ಅದೇ ಇಲ್ಲಿ ವಾಚ್ಯನಾಗಬೇಕು. ಅವನೇ ಇಲ್ಲಿ ವಾಚ್ಯನಾಗಬೇಕು, ವಿಷ್ಣುವೇ ವಾಚ್ಯನಾಗಬೇಕು ಅಂತ ನಾವು ಸಿದ್ಧಾಂತಿಗಳು ನಮ್ಮ ಸಮಾಧಾನ ಹೇಳಬಹುದು. ಅದಕ್ಕೆ ಅವ್ರು ಹೇಳ್ತಾರೆ, ಉಪಕ್ರಮಾತ್ ಸಂಖ್ಯಾಯ ಸಮಾಖ್ಯಾಯ ದುರ್ಬಲತ್ವಾತ್. ಈಗ ನೀವು ತೋರಿಸಿದ್ದು ಸಮಾಖ್ಯ, ಸಿದ್ಧಾಂತಿಗಳು ತೋರಿಸಿ ಹೊರಟಿದ್ದು ಸಮಾಖ್ಯ. ಸಮಾಖ್ಯ ಅಂದ್ರೆ ಸಮಾನ ವಿಷಯಕವಾದ ಪ್ರಮಾಣ. ವಿಷ್ಣುವನ್ನೇ ಭೂಮ ಅಂತ ಹೇಳಲಿಕ್ಕೆ ಬೇಕಾದಂತಹ ಸಮಾನ ಸಮಾಖ್ಯ. ಛಾಂದೋಗ್ಯದಲ್ಲಿ ಯೋ ವೈ ಭೂಮಾ ತತ್ಸುಖಂ ಅಂತಿದೆ. ಈ ಭೂಮ ಎಂಬ ಶಬ್ದಕ್ಕೆ ಸಮಾಖ್ಯ ಅಂದ್ರೆ ಸಮಾನ ವಿಷಯಕವಾದ ಪ್ರಮಾಣವಾಗಿ ವಿಷ್ಣು ವೈ ದೇವೇಭ್ಯೋ ಭೂಯಾನ್ ತಸ್ಮಾತ್ ಭೂಯಾನ್ ನಾಮ ಅಂತ ಹೀಗೆ ನೀವು ಹೇಳಿದ್ರಿ. ಇದು ತೋರಿಸಿದ್ದು ಸಮಾಖ್ಯ ಪ್ರಮಾಣ. ಆದ್ರೆ ನಾವು ತೋರಿಸ್ತಿರುವುದು ಉಪಕ್ರಮ ಪ್ರಮಾಣ. ಈ ಉಪಕ್ರಮ ಪ್ರಮಾಣದಲ್ಲಿ ನಾಮದಿಂದ ಆರಂಭಿಸಿ ತಾರತಮ್ಯವನ್ನು ಹೇಳುವಂತ ಅಭಿಪ್ರಾಯ ಇದೆ ಆ ಶ್ರುತಿಗೆ. ಆದ್ರಿಂದ ಉಪಕ್ರಮ ಅಂತ ಅನ್ನೋದು ಪ್ರಬಲ ಆಯ್ತು. ಮುಖ್ಯ ಪ್ರಾಣನೇ ಭೂಮ ಅಂತ ಹೇಳಲಿಕ್ಕೆ ಈ ಉಪಕ್ರಮ ಶ್ರುತಿನೇ ಪ್ರಮಾಣ ಆಗಿರೋದ್ರಿಂದ, ಉಪಕ್ರಮ ಅನ್ನೋದು ಸಮಾಖ್ಯಕ್ಕಿಂತ ಪ್ರಬಲ ಆದ್ರಿಂದ ವಾಯುವೇ ಭೂಮ ಆದ, ಅವನಿಗೆ ಆನಂದಮಯತ್ವ ಬರಬೇಕು. ಅತಃ ವಾಯುರೇವ ಭೂಮತ್ವ ತಸ್ಯೈವ ಆನಂದಮಯತ್ವಂ ಇತಿ ಭಾವ. ಇದು ಪ್ರಶ್ನೆ. ಅದಕ್ಕೆ ಮತ್ತೊಂದು ಪ್ರಶ್ನೆ ಬರ್ಬೋದು. ಇಲ್ಲಿ ಪ್ರಾಣ ಶಬ್ದ ನೀವೇನ್ ಹೇಳಿದ್ರಲ್ಲ, ಪ್ರಾಣನೇ ಆಶಾಕ್ಕಿಂತ ಭೂಯ ಅಂತ. ಅಲ್ಲಿ ಪ್ರಾಣ ಅಂದ್ರೆ ಮುಖ್ಯ ಪ್ರಾಣ ಅಂತ ಯಾಕೆ ಅರ್ಥ ಮಾಡಬೇಕು? ಪ್ರಾಣ ಶಬ್ದದಿಂದ ಪರಮಾತ್ಮನೇ ವಾಚ್ಯ ಅಂತ ಅರ್ಥ ಮಾಡಿಬಿಡ್ಬೋದಲ್ಲ. ಹಿಂದೆ ಅತಯೇವ ಪ್ರಾಣ ಅಂತ ಸೂತ್ರ ಬಂದಿದೆ. ಅತಯೇವ ಪ್ರಾಣ ಅನ್ನೋ ಸೂತ್ರದಲ್ಲಿ ಅವನನ್ನೇ, ಭಗವಂತನನ್ನೇ ಪ್ರಾಣ ಶಬ್ದದಿಂದ ವಾಚ್ಯ ಅಂತ ಸಮರ್ಥನೆ ಮಾಡಿದ್ದೇವೆ. ಅದರಿಂದ ಅವನನ್ನೇ ಪ್ರಾಣ ಅಂತ ಹೇಳ್ಬೋದು, ಭಗವಂತನನ್ನೇ ಪ್ರಾಣ ಅಂತ ಹೇಳ್ಬೋದು. ಅದನ್ನು ಸಮರ್ಥನೆ ಮಾಡಿ ಆಗಿದೆ. ಅದರಿಂದ ಪ್ರಾಣ ಅಂದ್ರೆ ಪ್ರಾಣಭೂಮ ಅಂತಂದ್ರೆ ವಿಷ್ಣು ಭೂಮ ಅಂತಾನೆ ಅದರ ಅರ್ಥ. ಅದಕ್ಕೆ ಮತ್ತೆ ಅವರು ಹೀಗೆ ನಾವು ಪ್ರಶ್ನೆ ಮಾಡಿದಾಗ ಅವರು ಉತ್ತರ ಕೊಡ್ತಾರೆ, ಉತ್ಕ್ರಾಂತ ಪ್ರಾಣ ಅನ್ನಂತ. ಉತ್ಕ್ರಾಂತ ಪ್ರಾಣ ಇತ್ಯಾದಿ ತಲ್ಲಿಂಗ ಪ್ರಾಣ ಶಬ್ದ ಅಷ್ಟೇ ವಿಷ್ಣು ವಾಯುವಾಚಿ. ಇದು ಭಾಷ್ಯದಲ್ಲಿರೋ ವಾಕ್ಯ ಓದಿದೆ ಈಗ. ನಾಯಂ ಪ್ರಾಣ ಶಬ್ದ ತತ್ವ ಪ್ರಕಾಶಿಕಾದ ವಾಕ್ಯ ನೋಡೋಣ. ನಾಯಂ ಪ್ರಾಣ ಶಬ್ದ ವಿಷ್ಣುವಾಚಿ ಕಿಂತು ವಾಯುವಾಚ್ಯೇವ, ಅದು ವಾಯುವಿಗೆ ವಾಚಕವಾಗಿದೆ. ಯಾಕೆಂದ್ರೆ ತತ್ರ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಉತ್ಕ್ರಾಂತ ಪ್ರಾಣಾನ್ ಶೂಲೇನ ಸಮಾಸಂ ವ್ಯತಿಷಹನ್ ದಹೇತ್
ಅಂತ ಹೀಗೆ ಬಂದಿದೆ. ಆ ಯಾರು ಪ್ರಾಣ ಕಳ್ಕೊಂಡಿರ್ತಾನೋ ಅಂಥವನನ್ನ, ಆ ವ್ಯಕ್ತಿಯನ್ನ, ಪ್ರಾಣೋತ್ಕ್ರಮಣ ಹೊಂದಿದವರನ್ನ, ಅವರ ಉತ್ತರಾಧಿಕಾರಿಗಳಾದವರು ಅವರನ್ನ ದಹನ ಮಾಡಬೇಕು ಅಂತ ಹೀಗೆ ಬಂದಿದೆ. ಶಿಷ್ಯನಾಗ್ಲಿ ಪುತ್ರನಾಗ್ಲಿ ಏನೋ ಒಂದು ಅರ್ಥ ಹೇಳಿದ್ದಾರೆ. ಅವರನ್ನ ಸುಟ್ಟು ಹಾಕಬೇಕು ಅಂತ ಹೀಗೆ ಬಂದಿದೆ. ಒಂದು ವೇಳೆ ಸುಟ್ಟು ಹಾಕಿದ್ರು ಅವ್ರಿಗೇನು ದೋಷ ಇಲ್ಲ ಅಂತ ಹೀಗೆಲ್ಲ ಇಲ್ಲಿ ಬಂದಿದೆ. ಆದ್ರಿಂದ ಪ್ರಾಣನೇ ಜೀವ ಶರೀರದಿಂದ ಉತ್ಕ್ರಾಂತನಾಗುವವನು, ಭಗವಂತ ಉತ್ಕ್ರಾಂತನಾಗುವನಲ್ಲ. ಭಗವಂತ ಸರ್ವವ್ಯಾಪ್ತ ಆದ್ರಿಂದ ಅವನು ಉತ್ಕ್ರಾಂತನಾಗೋದು ಸಾಧ್ಯ ಇಲ್ಲ. ಪ್ರಾಣನೇ ಉತ್ಕ್ರಾಂತನಾಗಬೇಕು. ಹೀಗೆ ಉತ್ಕ್ರಮಣ ಅಂತ ಅನ್ನೋದು ವಾಯುವಿಗೆ ಮಾತ್ರ ಸಾಧ್ಯ. ಸರ್ವತ್ರ ವ್ಯಾಪ್ತ ಭಗವಂತ, ಅವನಿಗೆ ಅದು ಹೊಂದೋದಿಲ್ಲ. ಆದ್ರಿಂದ ಇಲ್ಲಿ ಪ್ರಾಣ ಶಬ್ದದಿಂದ ನೀವು ವಿಷ್ಣುವನ್ನು ತಗೊಳ್ಳಿಕ್ಕೆ ಬರೋದಿಲ್ಲ. ತಸ್ಥಿತಿ ವಾಯುರಿವ ಸಂಭವಾತ್ ಸರ್ವಗತಿ ಹರಾವಸಂಭವಾದಿ ಇತ್ಯರ್ಥ. ಅದಕ್ಕೆ ಸಿದ್ಧಾಂತವನ್ನು ಹೇಳುವ ವೇದವ್ಯಾಸರು ಮಾಡಿದ ಸೂತ್ರವನ್ನ ಆಚಾರ್ಯರು ಅವತಾರ ಮಾಡಿ ನಮಗೆ ತೋರಿಸಿ ಯಾಚಷ್ಟೇ ವ್ಯಾಖ್ಯಾನ ಮಾಡಿಕೊಡ್ತಾ ಇದ್ದಾರೆ. ಅತೈತಿ ಅತಃ ವಕ್ತಿ, ಅತಃ ಆದ್ರಿಂದ ಆಚಾರ್ಯರು ವಕ್ತಿ, ಆಚಾರ್ಯರು ಹೇಳ್ತಾರೆ. ಏನಂತ ಹೇಳ್ತಾರೆ? ಭೂಮಾ ಸಂಪ್ರದಾಸ ಅಧ್ಯುಪದೇಶ ಅಂತ. ಸಂಪ್ರಸಾದ ಅಂತಂದ್ರೆ ಪೂರ್ಣ ಸುಖರೂಪತ್ವಾತ್. ಸಂಪ್ರಸಾದ ಅಂದ್ರೆ ಪೂರ್ಣ ಸುಖರೂಪ. ಅಧ್ಯುಪದೇಶ ಅಂದ್ರೆ ಸರ್ವೇಶಾಂ ಉಪರಿ ಉಪದೇಶ, ಎಲ್ಲರಲ್ಲೂ ಎಲ್ಲರಿಗಿಂತ ಅಧಿಕ ಅಂತ ಅವನನ್ನೇ ಉಪದೇಶ ಮಾಡಿದ್ದಾರೆ. ಈ ಯೋವೈ ಭೂಮಾ ತತ್ಸುಖಂ ಅನ್ನುವಲ್ಲಿ ಭೂಮನಾದ ವ್ಯಕ್ತಿಗೆ ಪೂರ್ಣ ಸುಖರೂಪತ್ವವನ್ನು ವರ್ಣನೆ ಮಾಡಿದ್ದಾರೆ. ಪೂರ್ಣ ಸುಖರೂಪತ್ವ ವಿಧಾನ. ನಾಮಾದೀನಾಂ ಸರ್ವೇಶಾಂ ಉಪರಿ ತದುತ್ತಮತ್ವೇನ ಉಪದೇಶಾಚ. ಇನ್ನೊಂದು ವಾಗಭಿಮಾನಿನಿಯ ನಾಮಾಭಿಮಾನಿನಿಯಾದಂತಹ ಉಷಾ ಏನಿದ್ದಾಳೆ, ಅವಳಿಂದ ಆರಂಭಿಸಿ ಎಲ್ಲರಿಗಿಂತ ಮೇಲೆ ಉತ್ತಮ ಎಂಬುದಾಗಿ ಅವನನ್ನ ಉಪದೇಶಿಸಿದ್ದಾರೆ. ಉಪದೇಶ ಮಾಡಿರುವುದರಿಂದ ಕೂಡ ವಿಷ್ಣುವೇ ಆಗಬೇಕು. ನಚವಾಚ್ಯಂ ಮಾತ್ರ ಭೂಮ್ನಃ ಸುಖರೂಪತ್ವ ಉಚ್ಯತೆ ನತು ಪೂರ್ಣ ಸುಖರೂಪ ನತು ಪೂರ್ಣ ಸುಖತ್ವಂ ಇತಿ ಚೇತ್. ಅಲ್ಲಿ ನಮಗೊಂದೇನೋ ಪ್ರಶ್ನೆ ಬರಬಹುದು. ಈ ಪ್ರಸಂಗದಲ್ಲಿ ಭೂಮನಿಗೆ, ಭೂಮ ಅಂತ ಯಾರು ಕರೆಸ್ಕೊಂಡಿದ್ದಾನೆ ಅವನಿಗೆ ಸುಖರೂಪತ್ವವನ್ನು ವರ್ಣನೆ ಮಾಡಿದ್ದಾರೆ. ಸುಖ ಸ್ವರೂಪ ಅದು ಒಪ್ಪೋಣ. ಪೂರ್ಣ ಸುಖ ಅಂತ ಇಲ್ವಲ್ಲ. ಪೂರ್ಣ ಸುಖ ಅಂತ ಅನ್ನೋದಕ್ಕೂ ಸುಖರೂಪ ಅಂತ ಅನ್ನೋದಕ್ಕೂ ವ್ಯತ್ಯಾಸ ಇದೆ. ಪೂರ್ಣ ಸುಖ ಅಂದ್ರೆ ಅನಂತ ಸುಖ ಅಂತ ಅರ್ಥ, ನಿರ್ವಧಿಕವಾದ ಸುಖ ಅಂತ ಅರ್ಥ. ಅದನ್ನೇನು ಹೇಳಿಲ್ಲ. ಸುಖರೂಪ ಯೋವೈ ಭೂಮ ತತ್ ಸುಖಂ, ಸುಖಂ ಅಂದ್ರೆ ಸುಖ ಸ್ವರೂಪಂ ಅಂತ ಇಷ್ಟೇ ಅರ್ಥ ಅದಕ್ಕೆ. ಅದನ್ನು ಹೀಗೆ ಹೇಳಿದಾರಲ್ಲ ಅಂತ ಒಂದು ಪ್ರಶ್ನೆ ಮಾಡಿದ್ರೆ, ಆ ಥರದ ಪ್ರಶ್ನೆ ಮಾಡಬೇಡಿ. ಅಲ್ಲಿ ಈ ಸುಖಂ ಅಂತ ಹೀಗೆ ಬಂದ್ರೆ ವಿಶೇಷಣ ರಹಿತವಾಗಿ ಆ ಸುಖ ಅನ್ನೋ ಶಬ್ದ ಬಂದಿದೆ. ನಿರೂಪಪದ ಸುಖ ಶಬ್ದ ಮಾತ್ರ ಸ್ಯಾಪಿ ಪೂರ್ಣ ಸುಖಾರ್ಥತ್ವ. ಈ ಹಿಂದೊಂದ್ಸರಿ ಬಂದಿದೆಯಲ್ಲ ಸೂತ್ರ ಅಂತ ಪ್ರಶ್ನೆ ಬಂದ್ರೆ, ಸೂತ್ರ ಅಂದ್ರೆ ಬ್ರಹ್ಮಸೂತ್ರವೇ. ನೀವು ಬೇರೆ ಯಾವ್ದಾದ್ರು ವ್ಯಾಕರಣ ಸೂತ್ರ ಇತ್ಯಾದಿಗಳನ್ನು ಹೇಳುವುದಿದ್ರೆ ವ್ಯಾಕರಣ ಸೂತ್ರ, ಧರ್ಮಸೂತ್ರ, ಜೈಮಿನಿ ಸೂತ್ರ ಅಂತ ಹೀಗೇನಾದ್ರು ಬೇರೆ ಹೇಳ್ಬೇಕು. ಇಲ್ಲದೆ ಹೋದ್ರೆ ಸೂತ್ರಕಾರರು ಅಂತ ಪ್ರಶ್ನೆ ಬಂದ್ರೆ ಎಲ್ಲಾ ಸೂತ್ರಗಳಿಗಿಂತಲೂ ಮಿಗಿಲಾಗಿರುವಂತ ಬ್ರಹ್ಮಸೂತ್ರ ಅಂತಾನೆ ಅದರ ಅಭಿಪ್ರಾಯ ಆಗ್ತದೆ. ಆದ್ರಿಂದ ವಿಶೇಷಣ ರಹಿತವಾಗಿ ಕೇವಲ ಸುಖ ಅನ್ನೋ ಶಬ್ದ ಬಂದ್ರೆ ಅದಕ್ಕೆ ಪೂರ್ಣ ಸುಖ ಅಂತಾನೆ ಅರ್ಥ. ಅವು ಪೂರ್ಣ ಸುಖತ್ವ ಮೊದಲಾದದ್ದು ವಿಷ್ಣುವಿಗೆ ನಿಶ್ಚಾಯಕವಾದಂತಹ ಶಬ್ದಗಳು. ಪೂರ್ಣ ಸುಖತ್ವಾದಿಕಂ ಚ ಕುತಃ ವಿಷ್ಣುತ್ವ ನಿಶ್ಚಾಯಕಂ. ಅದು ಹೇಗೆ ವಿಷ್ಣುವಿಗೆ ನಿಶ್ಚಾಯಕ ಆಗ್ತದೆ ಅಂದ್ರೆ ಅದನ್ನೇ ಸಹಸ್ರ ಶೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಶಂಭುವಂ ವಿಶ್ವಂ ನಾರಾಯಣಂ ದೇವಮಕ್ಷರಂ ಪರಮಂ ಪದಂ ವಿಶ್ವತಃ ಪರಮಾಂ ನಿತ್ಯಂ ಅಂತಿದು ಮಹಾನಾರಾಯಣ ಉಪನಿಷತ್ತು. ಆ ಮಹಾನಾರಾಯಣ ಉಪನಿಷತ್ತಿನ ಮಾತು. ಅಲ್ಲಿ ಈ ತರ ಎಲ್ಲ ಒಂದು ವರ್ಣನೆ ಮಾಡಿದ್ದಾರೆ. ಅವನು ಅನಂತ ತಲೆಗಳುಳ್ಳವನು, ಮತ್ತೆ ಪ್ರಕಾಶಮಾನನಾದವನು, ಲೀಲೆ ಉಳ್ಳವನು, ವಿಶ್ವಾಕ್ಷ, ಎಲ್ಲ ಕಡೆ ದೃಷ್ಟಿ ಇದ್ದವನು,
ವಿಶ್ವಶಂಭುವಂ ಪೂರ್ಣವಾದ ಸುಖಕ್ಕೆ ಅವನ ಆಶ್ರಯ. ಶಂ ಅಂದ್ರೆ ಸುಖ, ವಿಶ್ವಶಂ ಅಂದ್ರೆ ಪೂರ್ಣವಾದ ಸುಖ. ಅದಕ್ಕೆ ಭೂಹು ಅಂದ್ರೆ ಆಶ್ರಯ ಅಂತ ಅರ್ಥ, ನೆಲೆ, ತಾಣ ಅಂತ ಅರ್ಥ. ವಿಶ್ವಂ ನಾರಾಯಣಂ, ಸಕಲ ವಿಶ್ವ ಅಂದ್ರೆ ಸಕಲ ಜಗತ್ತನ್ನು ಪ್ರವೇಶ ಮಾಡಿದವನು. ನಾರಾಯಣ ಅಂದ್ರೆ ಮುಕ್ತರ ಸಮೂಹಕ್ಕೆ ಆಶ್ರಯ ಅಂತ ಅರ್ಥ, ಅಥವಾ ಎಲ್ಲ ತತ್ವಗಳ ಸನ್ನಿಧಾನಕ್ಕೆ ಪಾತ್ರ ಅಂತ ಅರ್ಥ. ನೋಡಿ, ನಾರಾಯಣನ ಶಬ್ದಕ್ಕೂ ಗುಣಪೂರ್ಣ ಅಂತ ಅರ್ಥ ಆಗಬಹುದು. ಅದರಲ್ಲೆಲ್ಲ ಪ್ರತ್ಯೇಕ ಶಬ್ದ ಬರ್ತಿರೋದ್ರಿಂದ ಒಂದೊಂದು ಶಬ್ದಕ್ಕೆ ಬೇರೆ ಬೇರೆ ಅರ್ಥನೂ ಹೇಳಬಹುದು. ಮಹಾಭಾರತದಲ್ಲಿ ಬಂದಿದೆ ನಾರಾಯಣ ಅಂದ್ರೆ ಎಲ್ಲ ತತ್ವಗಳ ಸನ್ನಿಧಾನ ಇದ್ದು, ಎಲ್ಲ ತತ್ವಗಳಲ್ಲೂ ಸನ್ನಿಹಿತ ಆದ, ಅದಕ್ಕೆ ಅದನ್ನು ಹೇಳಿದ್ದೇನೆ. ನಾರಾಯಣಂ ಮತ್ತೆ ದೇವಂ ಅಂತ ಇನ್ನೊಂದ್ ಕಡೆ ಬಂದಿದೆ. ಅಲ್ಲಿ ದೇವಂ ಬಂದ್ರೆ ಇಲ್ಲಿ ದೇವ ಅಂತ ಅನ್ನೋದಕ್ಕೂ ಬೇರೆ ಬೇರೆ ಅರ್ಥ ಮಾಡಿದ್ರೆ ಸಾಕು, ಏನು ದೊಡ್ಡ ವಿಚಾರ ಏನಲ್ಲ. ದೇವ ಅಂದ್ರೆ ಇಲ್ಲಿ ಪ್ರಕಾಶ ಸ್ವರೂಪ ಅಂತ ಅರ್ಥ. ಹಿಂದೆ ಕ್ರೀಡಾದಿ ಗುಣ ವಿಶಿಷ್ಟ ಅಂತ ಅರ್ಥ ಹೇಳಿದ್ರು ಒಬ್ರು, ನೀವು ಎಲ್ಲಿಯಾದ್ರೂ ಹೀಗಾದ್ರೂ ಇಟ್ಕೋಬಹುದು. ಅಕ್ಷರ ಅಂತಂದ್ರೆ ತ್ರಿವಿಧ ನಾಶರಹಿತ ಅಂತ ಬರೆದಿದ್ದಾರೆ. ನನಗೆ ಚತುರ್ವಿಧ ನಾಶರಹಿತ ಅಂತ ಅರ್ಥ ಹೇಳೋದು ಹೆಚ್ಚು ಯೋಗ್ಯ. ಅನಿತ್ಯತ್ವ ಒಂದು ನಾಶ, ಅನಿತ್ಯತ್ವ ದೇಹ ಹಾನಿ, ದುಃಖ ಪ್ರಾಪ್ತಿ, ಅಪೂರ್ಣತ. ಇದು 4 ತರದ ನಾಶ, ಗೀತಾ ಪ್ರಸ್ಥಾನದಲ್ಲಾಚಾರ್ಯ ಹೇಳುವಂತೆ. ಆ 4 ತರದ ನಾಶವೂ ಇಲ್ಲದೆ ಇದ್ದವನು ಭಗವಂತ ಮಾತ್ರ. ಅದರಿಂದ ತ್ರಿವಿಧ ನಾಶರಹಿತ, ಅಕ್ಷರಂ ಪರಮಂ ಪದಂ ಸರ್ವೋತ್ತಮ, ವಿಶ್ವತಃ ಪರಮಾ ನಿತ್ಯಂ, ಎಲ್ಲದಕ್ಕಿಂತಲೂ ಅವನು ಅಕಾರದಿಂದ ವಾಚ್ಯ ಅಂತ ಹೀಗೆಲ್ಲ ಬಂದಿದೆ, ಏಕಪ್ರಕಾರ ಅಂತ ಬಂದಿದೆ. ಅದರಿಂದ ಭಗವಂತನನ್ನೇ ಇಟ್ಕೋಬೇಕು ಅಂತ ತಾತ್ಪರ್ಯ. ಮಹಾಭಾರತದಲ್ಲಿ ಉದ್ಯೋಗ ಪರ್ವದಲ್ಲಿ ನರಾಜ್ಜಾತಾನಿ ತತ್ವಾನಿ ನಾರಾಯಣಿ ತಥೋ ವಿದುಃ ತಾನ್ಯೇವ ಚಾಯನಂ ತಸ್ಯ ತಸ್ಮಾ ನಾರಾಯಣ ಸ್ಮೃತಃ. ಇದು ನನಗೆ ಉಳಿದೆಲ್ಲ ನಾರಾಯಣ ಶಬ್ದಕ್ಕಿರುವಂತಹ ಉಳಿದೆಲ್ಲ ಅರ್ಥಗಳಿಗಿಂತ ಈ ಅರ್ಥ ನನಗೆ ಹೆಚ್ಚು ಅಪೀಲ್ ಆಗಿದೆ. ಯಾಕೆಂದ್ರೆ ನರ ಅಂದ್ರೆ ನಾಶರಹಿತನಾದ ಭಗವಂತ, ರ ಅಂದ್ರೆ ನಾಶ ಆಗುವಂಥದ್ದು, ನ ಅಂದ್ರೆ ನಾಶ ಆಗದೆ ಇರುವಂತ ಭಗವಂತ. ಆ ನರನಿಂದ ಹುಟ್ಟಿದ್ದು ಎಲ್ಲ ತತ್ವಗಳು, ಪ್ರಕೃತಿ ಮೊದಲಾದ ಎಲ್ಲಾ ತತ್ವಗಳು ಕೂಡ ಅವನಿಂದ ಹುಟ್ಟಿದ್ದು. ಹೀಗೆ ನರನಿಂದ ಹುಟ್ಟಿದ್ರಿಂದ ಅವು ನಾರ ಅಂತ ಆಯ್ತು. ಮುಂದೆ ಅಯನ ಅಂತಂದ್ರೆ ಅವನ ಸನ್ನಿಧಾನಕ್ಕೆ ಪಾತ್ರ, ಅವನಿಗೆ ಆಶ್ರಯ ಅಂತ ಅರ್ಥ. ಅವು ಇವು ಇಲ್ಲದೆ ಇದ್ರೆ ಅವನಿಗೆ ಎಲ್ಲೂ ನಿಲ್ಲಿಕ್ಕೆ ಜಾಗ ಇಲ್ಲ ಅಂತ ಅರ್ಥ ಅಲ್ಲ. ತಾನ್ಯೇವಚ ಅಯನಂ ತಸ್ಯ, ಆ ತತ್ವಗಳು ಯಾರಿಗೆ ಆಶ್ರಯನೋ ಅಂದ್ರೆ ಸನ್ನಿಧಾನಕ್ಕೆ ಪಾತ್ರವೋ ಅವನು ನಾರಾಯಣ. ಹೀಗೆ ನಾರಾಯಣಿ ಅಯನಂ ಯಶಸ್ಸಃ ನಾರಾಯಣ ಅಂತ ಮಹಾಭಾರತದಲ್ಲಿ ಬಂದಿದೆ. ಅದನ್ನು ಈಗ ನೆನಪು ಮಾಡ್ಕೊಂಡು ಹೇಳಿದೆ. ದೇಹೋಯಂ ಮೇ ಸದಾನಂದ ನಾಯಂ ಪ್ರಕೃತಿ ನಿರ್ಮಿತ ಪರಿಪೂರ್ಣಶ್ಚ ಸರ್ವತ್ರ ತೇನ ನಾರಾಯಣೋಸ್ಮ್ಯಹಂ ಅಂತ ಇನ್ನೊಂದು ಪ್ರಮಾಣಾಚಾರ್ಯ ಪ್ರಾಯ ಗೀತಾ ಪ್ರಸ್ಥಾನದಲ್ಲಿ ಹೇಳಿದ್ದಾರೆ. ನನ್ನ ಈ ದೇಹ ಸದಾನಂದ, ಇದು ಪ್ರಕೃತಿಯಿಂದ ನಿರ್ಮಿತ ಅಲ್ಲ. ಮತ್ತೆ ಎಲ್ಲ ಅವತಾರಗಳಲ್ಲೂ ಮೂಲ ರೂಪದಲ್ಲೂ ಅದು ಪರಿಪೂರ್ಣ. ಆದ್ರಿಂದ ನಾನು ನಾರಾಯಣ ಅಂತ. ನಾರಾಯಣ ಅನ್ನೋ ಶಬ್ದಕ್ಕೆ ಹಾಗೆ ಒಟ್ಟಲ್ಲಿ 3 ಅರ್ಥಗಳನ್ನು ಸೂಚನೆ ಮಾಡಿದಾಗ ಆಯ್ತು. ಯಾವತ್ತೂ ಆನಂದ ಉಳ್ಳದ್ದು, ಮತ್ತೆ ಇದು ಪ್ರಕೃತಿಯಿಂದ ನಿರ್ಮಿತ ಅಲ್ಲ. ನಾರಾಯಣ ಅಂದ್ರೆ ಪ್ರಕೃತಿಯಿಂದ ನಿರ್ಮಿತವಾದದ್ದು, ನಾರಾಯಣ ಅಂದ್ರೆ ಪ್ರಕೃತಿಯಿಂದ ನಿರ್ಮಿತವಾದಲ್ಲ. ಮತ್ತೆ ಪರಿಪೂರ್ಣಶ್ಚ ಸರ್ವತ್ರ, ನಾರಾಯಣ ಅಂದ್ರೆ ಅಪರಿಪೂರ್ಣ, ನಾರಾಯಣ ಅಂದ್ರೆ ಪರಿಪೂರ್ಣ ಅಂತ ಅರ್ಥ. ಹೀಗೆ 3 ಅರ್ಥಗಳನ್ನು ಸೂಚನೆ ಮಾಡಿದ್ದಾರೆ. ಅದು ನೆನಪಿಗೆ ಬಂದಿದೆ ಅಂತ ಹೇಳಿದ್ದೇನೆ. ಜಯತೀರ್ಥರೇ ಅರ್ಥಗಳನ್ನ ಹೇಳಿದ್ದಾರೆ. ವಿಶ್ವಶಂಭುವಂ ಪೂರ್ಣ ಸುಖಾಶ್ರಯಂ ಅಂತ. ಭೂಹು ಅಂದ್ರೆ ನೆಲೆ ಅಂತ ಅರ್ಥ. ವಿಶ್ವತಃ ಪರಮಾಂ ಸರ್ವತಃ ಪರಮಂ ಅಕಾರವಾಚ್ಯಂ ಇತ್ಯರ್ಥಃ. ಇಲ್ಲಿ ವಿಶ್ವತಃ ಎಲ್ಲದಕ್ಕಿಂತ ಪರಮ ಶ್ರೇಷ್ಠ, ಮುಂದೆ ಅಂತಿದೆ, ಅದಕ್ಕೆ ಅಕಾರವಾಚ್ಯ ಅಂತ ಹೀಗೆ ಅವರು ಅರ್ಥ ಮಾಡಿರೋ ಸಾಧ್ಯತೆ ಇದೆ. ಅಹ ಇತಿ ಬ್ರಹ್ಮ ತತ್ವಾಗತ ಮಹಾಮಿತಿ ಅಂತ ಐತರೇಯ ಉಪನಿಷತ್ತಿನಲ್ಲಿ ಅದರ ನಿರ್ವಚನ, ಅದು ಭಗವಂತ ಹೀಗೆ ಅಕಾರವಾಚ್ಯ ಅಂತ ಹೇಳಿದ್ದಾರೆ. ಅಕಾರ ಸರ್ವವಾಗಾತ್ಮ, ಎಲ್ಲ ಮಾತುಗಳ ಅರ್ಥಗಳು ಕೂಡ ಅಕಾರದಲ್ಲಿ ಅಡಗಿವೆ, ಹೀಗೆ ಬಂದಿದೆ. ವಿಶ್ವಂಚ ತತ್ ಶಂಚ ವಿಶ್ವಶಂ, ವಿಶ್ವಶಸ್ಯ ಭೂಹು ವಿಶ್ವ ಭೂಹು ಅಂತ ಹೀಗಾಗ್ಬೇಕು. ತಂ ವಿಶ್ವಶಂ ಭುವಂ ಅಂತ ದ್ವಿತೀಯ ವಿಭಕ್ತಿ ಏಕವಚನ. ಮೂಲತಃ ಅದು ಶಂ ಅಂತ ಶಬ್ದ, ಅದರ ಷಷ್ಠಿ ವಿಭಕ್ತಿ ಶಸ್ಯ ಅಂತ. ಸಮಸ್ತ ಪದ ಆದ್ಮೇಲೆ ವಿಶ್ವಶ ಭೂಹು
ವಿಶ್ವಶ ಭುವಂ ಅಂತ ದ್ವಿತೀಯ ಏಕವಚನ. ಆದ್ರೆ ಅಲ್ಲಿ ಅನುಸ್ವಾರ ಯಾಕೆ ಬಂದಿದೆ ಅಂದ್ರೆ ಅದು ಬಿಂದುರ ವ್ಯವಧಾರಣೆ. ಎಲ್ಲರೂ ಅನುಸ್ವಾರ ಉಳಿಸ್ಕೊಂಡಿದ್ರೆ ಅದು ಅರಿಂಜಯ, ಮೃತ್ಯುಂಜಯ ಇತ್ಯಾದಿ ಕಡೆಗಳಲ್ಲಂತೆ ಅದೇ ತರ ಇಲ್ಲೂ ಕೂಡ ಬಿಂದುರ ವ್ಯವಧಾರಣೆ ಅಂತ ಸರ್ವಮೂಲದಲ್ಲಿ ಒಂದ್ ಕಡೆ ಹೇಳಿದ್ದಾರೆ ಆಚಾರ್ಯ. ಅವಧಾರಣ ತೋರಿಸಿದ್ರಿಂದ ಸುಖಕ್ಕೆ ಅವನೇ ಆಶ್ರಯ, ಅವನ ಆಶ್ರಯ ಆಗೇ ಆಗಿದ್ದಾನೆ, ಯಾವತ್ತೂ ಸುಖಕ್ಕೆ ಆಶ್ರಯನಾಗಿದ್ದಾನೆ ಇತ್ತೆಲ್ಲ ಅರ್ಥ ಬರ್ತವೆ. ಪರಮ ಅಂದ್ರೆ ಸರ್ವೋತ್ತಮ, ಅಂದ್ರೆ ಅಕಾರ ವಾಚ್ಯ ಅಂತ ಬಂತಲ್ಲ, ಅದು ಭಾವ ದೀಪ ಟಿಪ್ಪಣಿಯಲ್ಲಿ 62ನೇ ಪುಟದಲ್ಲಿ ಪರಮಶ್ಚಾಸೌ ಅಶ್ಚೇತಿ ವಿಗ್ರಹ ಇತಿ ಭಾವ, ಅವನು ಪರಮನೂ ಆಗಿದ್ದಾನೆ ಅಕಾರವಾಚ್ಯನೂ ಆಗಿದ್ದಾನೆ ಅಂತ ಹೀಗದ್ರ ತಾತ್ಪರ್ಯ. ಭಾವದೀಪ ಟಿಪ್ಪಣಿಯಲ್ಲಿರುವುದನ್ನು ಗಮನಿಸ್ಬೇಕು. ಮತ್ತೆ ವಿಶ್ವತಃ ಪರಮಾಂ ನಿತ್ಯಂ ಅಂತಿದೆಯಲ್ಲ, ಇದು ಪರಮಾಂ ಮತ್ತು ಪರಮಂ ಅಂತ ಎರಡು ಪಾಠ ಇದ್ದಂತೆ ಕಾಣಿಸ್ತದೆ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ತಮ್ಮ ಟಿಪ್ಪಣಿಯಲ್ಲಿ ಹೇಳಿದ್ದಾರೆ, ಪರಮವಿತಿ ದ್ರವಿಡ ಪಾಠೇತಿ, ಪರಮಂ ಅಂತ ಹ್ರಸ್ವವಾಗಿದೆ ದ್ರವಿಡ ಪಾಠದಲ್ಲಿ. ದ್ರವಿಡ ಪಾಠ ಅಂದ್ರೆ ಈ ಸ್ವಲ್ಪ ಗಮನಿಸ್ಬೇಕಿದೆ ಸರಿಯಾಗಿ. ನಾವು ಈಗ ದ್ರವಿಡ ಅಂತಂದ್ರೆ ಆಂಧ್ರ, ಕರ್ನಾಟಕ, ತಮಿಳು ಮತ್ತೆ ಮಲಯಾಳ ಮತ್ತೆ ತುಳು ಭಾಷೆ ಇಷ್ಟನ್ನು ಸೇರಿಸಿ ದ್ರವಿಡ ಭಾಷೆಗಳು ಅಂತ ಹೇಳ್ತಾರೆ. ಆದ್ರೆ ಕೆಲವು ಕಡೆ ದ್ರವಿಡ ಅಂತಂದ್ರೆ ದ್ರವಿಡ ಇವನ್ನೆಲ್ಲ ಕೇವಲ ತಮಿಳಿಗೆ ಹೇಳ್ತಾರೆ. ದ್ರವಿಡ ಅನ್ನೋದ್ರದ್ದೇ ದ್ರಮಿಳ ಅನ್ನೋದೇ ಮುಂದೆ ತಮಿಳು ಆಗಿದೆ ಅಂತ ಹೇಳ್ತಾರೆ. ಆದ್ರಿಂದ ಈಗ ಪರಮಂ ಅಂತ ಹ್ರಸ್ವವಾಗಿದೆ, ಅದು ದ್ರಾವಿಡ ಪಾಠದಲ್ಲಿದೆ. ದ್ರವಿಡಸ್ಯಾಯಂ ದ್ರಾವಿಡ ಪಾಠ ಹೀಗಿದೆ. ಆದ್ರೆ ಆಂಧ್ರ ಪಾಠದಲ್ಲಿ ಪರಮಾಂ ಅಂತಿದೆ, ನಾವು ಅದನ್ನ ಹೀಗೆ ತಗೊಂಡಿದ್ದೀವಿ ಅಂತ ರಾಘವೇಂದ್ರ ಸ್ವಾಮಿಗಳು ತಿಳಿಸ್ತಾ ಇದ್ದಾರೆ. ಅವರಿಗೆ ಆಂಧ್ರ, ತಮಿಳುನಾಡು ಎಲ್ಲದರದ್ದು ಸಂಪರ್ಕ ಇತ್ತು, ಅವರು ಅದನ್ನ ಪಾಠಗಳನ್ನು ಗಮನಿಸಿದ್ದಾರೆ ಅಂತ ಕಾಣಿಸ್ತದೆ. ಭಾವಬೋಧ ಟಿಪ್ಪಣಿಯಲ್ಲಿ 58ನೇ ಪುಟದಲ್ಲಿ ಸಂಪ್ರಸಾದ ಅನ್ನೋದಕ್ಕೆ ಅರ್ಥ ಬರೆದಿದ್ದಾರೆ. ಸಮ್ಯಕ್ ಪ್ರಸೀದತಿ ಅನೇನ ಇತಿ ವ್ಯುತ್ಪತ್ಯ. ಸಂಪ್ರಸಾದ ಶಬ್ದ ಪೂರ್ಣ ಸುಖರೂಪತ್ವ ಅಭಿದಾಯಕ ಇತಿ ಭಾವ. ಈಗ ಈ ಸಂಪ್ರಸಾದ ಅನ್ನೋ ಶಬ್ದ ಪೂರ್ಣ ಸುಖವನ್ನು ಹೇಳಬೇಕು. ಅದು ಹೇಗೆ ಹೇಳೋದಂದ್ರೆ ಸಮ್ಯಕ್ ಪ್ರಸೀದತಿ ಅನೇನ ಇತಿ ಸಂಪ್ರಸಾದ. ಯಾವುದಾದ್ರು ಸಂಪ್ರಸಾದ ಪೂರ್ಣವಾದ ಸುಖ. ಹೇಗೆ ಅಂದ್ರೆ ಅನೇನ ಈ ಸುಖದ ಕಾರಣದಿಂದ ಭಗವಂತ ಸಮ್ಯಕ್ ಪ್ರಸೀದತಿ ಚೆನ್ನಾಗಿ ಸುಖವುಳ್ಳವನಾಗ್ತಾನೆ, ಚೆನ್ನಾಗಿ ಯಾವತ್ತೂ ಪ್ರಸನ್ನನಾಗಿರ್ತಾನೆ. ಸುಖದ ಕಾರಣದಿಂದ ಅವನಲ್ಲಿ ಪ್ರಸನ್ನತೆ ಇರ್ತದೆ. ಹೀಗೆ ಬಂದಿರೋದ್ರಿಂದ ಪ್ರಸೀದತೆ ಅನ್ನೋದಕ್ಕೆ ಕರ್ತೃ ಅಲ್ಲಿ ಭಗವಂತ. ಆದ್ರಿಂದ ಸಮ್ಯಕ್ ಪ್ರಸೀದತೆ ಅನೇನ ಇತಿ ಸಂಪ್ರಸಾದ, ಪೂರ್ಣ ಸುಖ ಅನ್ನೋ ಅರ್ಥವನ್ನು ಹೇಳ್ತದೆ. ಅಲ್ಲಿ ನನಗೊಂದು ಸಣ್ಣದೊಂದು ಬೇರೆ ಅತೃಪ್ತಿ ಇದೆ. ಸಮ್ಯಕ್ ಪ್ರಸೀದತೆ ಅನೇನ ಅಂತ ನೀವು ಅದನ್ನ ಕರಣ ಅನ್ನೋ ಅರ್ಥದಲ್ಲಿ ಘನ್ಯ ಪ್ರತ್ಯಯ ಮಾಡಿದ್ರೆ, ಇದು ಘನ್ಯ ಪ್ರತ್ಯಯ ಇದೆ. ಆದ್ರೆ ಘನ್ಯ ಪ್ರತ್ಯವನ್ನ ಕರಣ ಅನ್ನೋ ಅರ್ಥದಲ್ಲೇ ಮಾಡ್ಬೇಕಂತ ಏನಿಲ್ಲ. ಈಗ ಯಾಗ ಅಂತಿದೆ, ಯಾಗ, ಭೋಗ, ತ್ಯಾಗ ಇವೆಲ್ಲ ಭಾವಾರ್ಥದಲ್ಲಿ ಘನ್ಯ ಪ್ರತ್ಯಯ ಸಾಮಾನ್ಯವಾಗಿ. ಅಲ್ಲಿ ಎಲ್ಲಾ ಕಡೆನೂ ಕೂಡ ತ್ಯಾಗ ಅಂದ್ರೆ ತ್ಯಾಗ ಮಾಡುವಿಕೆ, ಹಾಗೆ ಭೋಗ ಅಂದ್ರೆ ಭೋಗ ಮಾಡುವಿಕೆ ಅಂತ ಹೀಗೆಲ್ಲಾ ಕಡೆ ಭಾವಾರ್ಥದಲ್ಲೇ ಘನ್ಯ ಪ್ರತ್ಯಯ ಇರ್ತದೆ. ಹಾಗೆ ಇಲ್ಲೂ ಕೂಡ ಭಾವಾರ್ಥದಲ್ಲೇ ಘನ್ಯ ಪ್ರತ್ಯಯನೂ ಮಾಡಬಹುದು. ಅಂದ್ರೆ ಸುಖ ಪ್ರಸಾದ ಅಂತಂದ್ರೆ ಪ್ರಸನ್ನನಾಗಿರುವಿಕೆ, ಸುಖನಾಗಿರುವಿಕೆ. ಈಗ ನೀವೇನ್ ಮಾಡಿದಾಗಾಯ್ತು, ಆ ಸುಖವನ್ನು ಮತ್ತೆ ಪ್ರಸನ್ನತೆಯನ್ನು ಬೇರೆ ಬೇರೆ ಮಾಡ್ದಂಗಾಯ್ತು. ಪ್ರಸನ್ನತೆ ಅಂತನ್ನೋದು ಫಲ ಕಾರ್ಯ, ಸುಖ ಅನ್ನೋದು ಅಲ್ಲಿ ಅದ್ರ ಕಾರಣ ಹೇಳ್ದಂಗಾಯ್ತು. ಅನೇನ ಈ ಕಾರಣದಿಂದ ಭಗವಂತ ಪ್ರಸನ್ನನಾಗಿರ್ತಾನೆ. ಹಾಗಾದ್ರೆ ಸುಖ ಅನ್ನೋದು ಕಾರಣ, ಪ್ರಸನ್ನತೆ ಅನ್ನೋದು ಅದರ ಫಲ ಅಂತ. ಈಗ ನಾವು ಹೇಳಿದ ಅರ್ಥದಲ್ಲಿ ಅಲ್ಲಿ ಪ್ರಸನ್ನತೆನೇ ಸುಖ. ಅದರಿಂದ ಪ್ರಸಾದ ಅನ್ನೋಲ್ಲಿ ಭಾವೇ ಘನ್ ಪ್ರತ್ಯಯ ಇಟ್ಕೊಂಡ್ಬಿಟ್ರೆ ಈ ತರದ ನಿಷ್ಪತ್ತಿ ಬೇಕಾಗಿಲ್ಲ ಅಂತ ನನ್ನ ಅಭಿಪ್ರಾಯ. ಅದ್ರ ಬಗ್ಗೆ ಉಳಿದವರು ವಿಚಾರ ಮಾಡಿ ತಿಳಿಸ. ಭಾವ ಬೋಧ ಟಿಪ್ಪಣಿಯಲ್ಲಿ 59ನೇ ಪುಟದಲ್ಲಿ ಒಂದು ಶ್ಲೋಕ ಇದೆ, ಅದನ್ನು ಗಮನಿಸಬಹುದು. ಲಕ್ಷಣಂ ಪರಮಾನಂದೋ ವಿಷ್ಣೋರೇವನ ಸಂಶಯ ಅವ್ಯಕ್ತಾದಿ ತೃಣಾಂತಾಸ್ತು ವಿಪ್ರುಡಾನಂದ ಭಾಗಿನಃ ಅಂತ. ಅಲ್ಲಿ ಈ ಲಕ್ಷಣಂ ಪರಮಾನಂದ ವಿಷ್ಣುವರೇವ ವಿಶೇಷಣಂ ಅಂತ ನಾನು ಸಂಶಯ ಅಂತ ಓದಿದೆ. ಪರಮಾನಂದ ಮಹಾನಂದ ಅನ್ನೋದು ವಿಷ್ಣುವಿಂದೇ ಲಕ್ಷಣ ಹೊರತು ಬೇರೆ ಯಾರಿಗೂ ಆ ಲಕ್ಷಣ ಇಲ್ಲ.
ಅವ್ಯಕ್ತಾದಿ ತೃಣ ಅಂತ ಅಸ್ತು. ಅವ್ಯಕ್ತ ಅಂದ್ರೆ ಲಕ್ಷ್ಮೀದೇವಿ, ಅವಳಿಂದ ಹಿಡಿದು ತೃಣ ಅಂದ್ರೆ ಒಂದು ತೃಣಜೀವ ಹುಲುಮಾನವ ಏನಿದ್ದಾನೆ ಕಕ್ಷಾತಾರತಮ್ಯದಲ್ಲಿ ಕೊನೆಯಲ್ಲಿರುವವನು, ಅವರೆಲ್ಲರೂ ಕೂಡ ಅವನ ವಿಪ್ಲುಣಾನಂದ ಭಾಗಿನಃ. ವಿಪ್ಲುಟ್ ಅಂದ್ರೆ ಒಂದು ಹನಿ, ಆನಂದದ ಒಂದು ಹನಿಯನ್ನು ಮಾತ್ರ ಇವರು ಅನುಭವಿಸ್ತಾರೆ ಹೊರತು ಪೂರ್ಣವಾದ ಆನಂದ ಇವರು ಯಾರಿಗೂ ಇಲ್ಲ ಅಂತ. ಈಗ ಅದು ಅಲ್ಲಿ ಬಂದಿದೆ. ಪ್ರಾಯ ಇದು ಹಿಂದೆನೆ ಒಂದ್ ಕಡೆ ಬಂದಿದೆ, ಈಗಾಗಲೇ ನಾವು ನೋಡಿರುವ ಭಾಗದಲ್ಲೇ ಬಂದಿದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.